ಬ್ರಿಟಿಷ್ ಕಾಲದ ಕ್ಲಾಕ್ ಟವರ್ ಅನ್ನು ಕೆಡವಿದ ನಂತರ ಮಂಗಳೂರು ಮಹಾನಗರ ಪಾಲಿಕೆ ಮತ್ತೆ ಪುನರ್ ನಿರ್ಮಾಣಕ್ಕೆ ಸಜ್ಜಾಗಿದ್ದು ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಿದೆ. ಒಂದು ವೃತ್ತ ನಿರ್ಮಾಣಕ್ಕಾಗಿ ದುಂದುವೆಚ್ಚ ಮಾಡುತ್ತಿರುವುದಕ್ಕಾಗಿ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಮಂಗಳೂರು ನಗರದ ಸುಂದರೀಕರಣ ನೆಪದಲ್ಲಿ 90 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಂಗಳೂರಿನ ಪುರಭವನದ ಎದುರು ಭಾಗದಲ್ಲಿ ಕ್ಲಾಕ್ ಟವರ್ ನಿರ್ಮಿಸಲು ಮಹಾನಗರ ಪಾಲಿಕೆ ಸಜ್ಜಾಗಿದೆ. ಈಗಾಗಲೇ ಭಾಗಶಃ ಕಾಮಗಾರಿ ಮುಕ್ತಾಯಗೊಂಡಿದ್ದು ಇನ್ನೇನು ಉದ್ಘಾಟನೆಗೆ ಸಿದ್ಧವಾಗಲಿದೆ. ಆದರೆ ಅದಕ್ಕಾಗಿ ವ್ಯಯಿಸಿರುವ ವೆಚ್ಚದ ಬಗ್ಗೆ ಸಾರ್ವಜನಿಕರು ಚಿಂತಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಬಗ್ಗೆ ವಿ4 ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಸಾಮಾಜಿಕ ಕಾರ್ಯಕರ್ತ ಜೆರಾಲ್ಡ್ ಟವರ್ಸ್, ಮಂಗಳೂರಿನ ಸುಂದರೀಕರಣ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವುದನ್ನು ನಾವು ಈಗಾಗಲೇ ಕಾಣುತ್ತಿದ್ದೇವೆ. ಈ ಹಣವನ್ನು ಹಳ್ಳಿಗಳ ರಸ್ತೆ ಅಭಿವೃದ್ಧಿ ಅಥವಾ ಶೌಚಾಲಯಕ್ಕೆ ಉಪಯೋಗಿಸಲಿ ಎಂದ ಅವರು, ನಗರದಲ್ಲಿ ನಿರ್ಮಿಸುತ್ತಿರುವ 90 ಲಕ್ಷ ರೂಪಾಯಿ ಕ್ಲಾಕ್ ಟವರ್ ಅನ್ನು ಕೈಬಿಟ್ಟು ಆ ಹಣವನ್ನು ಇತರ ಅಭಿವೃದ್ಧಿ ಕಾಮಗಾರಿಗೆ ಮಹಾನಗರ ಪಾಲಿಕೆ ವಿನಿಯೋಗಿಸಲಿ ಎಂದು ಹೇಳಿದರು. ಕ್ಲಾಕ್ ಟವರ್ ಅನ್ನು ಅದು ವಾಹನಕ್ಕೆ ಅಡಚಣೆ ಆಗ್ತದೆ ಎಂಬುದನ್ನು ಕಾರಣ ನೀಡಿ ತೆಗೆದಿದ್ದಾರೆ. ಆದರೆ ಪುನಃ ಇವತ್ತು 90 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಹೊಸ ಕ್ಲಾಕ್ ಟವರನ್ನು ನಿರ್ಮಿಸಲು ಇವರು ಹೊರಡಿದ್ದಾರೆ. ಇವತ್ತು ಏನಾಗಿದೆ ಹೇಳಿದರೆ, ಈ ಪ್ರಗತಿಯ ಹೆಸರಿನಲ್ಲಿ ಖರ್ಚು ಮಾಡುವ ಕೋಟ್ಯಂತರ ರೂಪಾಯಿಗಳು ಊಟಕ್ಕಿಲ್ಲದ ಉಪ್ಪಿನಕಾಯಿ ಥರ ಆಗಿದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಹಳ್ಳಿಗಳಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಸರಿಯಾಗಿ ಕುಡಿಯುವ ನೀರಿಲ್ಲ. ಅದೇ ರೀತಿ ಇವತ್ತು ಮನೆಯಲ್ಲಿ ಬೇಕಾದ ಟಾಯ್ಲೆಟ್ ಸವಲತ್ತುಗಳು ಕೂಡ ಇಲ್ಲ. ಹಾಗೆಂತೇಳಿ ಹೇಳುವಾಗ ಓರ್ವ ವ್ಯಕ್ತಿ ಇವತ್ತು ಬಿರಿಯಾನಿ ತಿಂದು ಅರ್ಧ ಬಿರಿಯಾನಿಯನ್ನು ಬಿಸಾಡುವ ಹೊತ್ತಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಮಂಗಳೂರಿನ ನಾಗರಿಕ, ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕ ಹೊಟ್ಟೆಗೆ ಒಂದು ನೀರಿಲ್ಲದ ಗತಿಯಲ್ಲಿ ಇವತ್ತು ಪರದಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ನಾನು ಇವತ್ತು ಮಂಗಳೂರು ನಗರದ ಎಲ್ಲ ಸಮಾನ ಮನಸ್ಕರ ಪರವಾಗಿ ನಾನು ಇವತ್ತು ನಮ್ಮ ನಗರ ಪಾಲಿಕೆಗೆ ಇವತ್ತು ನಾನು ವಾರ್ನಿಂಗ್ ಕೊಡ್ತಾ ಇದ್ದೇನೆ. ದಯಮಾಡಿ ಈ 90 ಲಕ್ಷ ರೂಪಾಯಿ ವೆಚ್ಚದ ಈ ಯೋಜನೆಯನ್ನು ಕೈಬಿಟ್ಟು ಕ್ಲಾಕ್ ಟವರನ್ನು ಅಲ್ಲಿ ನಿರ್ಮಿಸದೆ ಆ 90 ಲಕ್ಷ ರೂಪಾಯಿಯನ್ನು ಇತರ ಅಗತ್ಯದ ಕಾಮಗಾರಿಗಳಿಗೆ ಖರ್ಚು ಮಾಡಿ ಜನರು ನಿಟ್ಟುಸಿರು ಬಿಡುವಂತೆ ಮಾಡಬೇಕಾಗಿ ನಾನು ಇವತ್ತು ಮೇಯರ್ ಹಾಗೂ ಇಡೀ ನಗರ ಪಾಲಿಕೆಗೆ ನಾನು ಕೇಳಿಕೊಳ್ಳುತ್ತೇನೆ. ಶರತ್ ಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.